ಮೃತ ಚಂದ್ರಕಾಂತ್ ಬಗ್ಗೆ ಸಾಕಷ್ಟು ವಿಚಾರಗಳು ರಿವೀಲ್ ಆಗ್ತಾ ಇದೆ. ಮಗನ ಸ್ಥಿತಿ ನೆನೆದು ಚಂದ್ರಕಾಂತ್ ತಾಯಿ ಕಣ್ಣೀರು ಹಿಡ್ತಾ ಇದ್ದಾರೆ. ಆಮೇಲೆ ಪವಿತ್ರ ಪರಿಚಯ ಆದಾಗ್ಲಿಂದ ಕುಟುಂಬದಿಂದ ಆತ ದೂರ ಆದ, ಆತನ ಬಿಹೇವಿಯರ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಯಿತು ಅನ್ನೋದನ್ನ ಅವ್ರು ತಿಳಿಸಿದ್ರು. ಚಂದ್ರಕಾಂತ್ ಅವರ ತಾಯಿಯ ಆಕ್ರಂದನ ಹೇಗೆ ಮುಗಿಲು ಮುಟ್ಟಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಚಂದ್ರಕಾಂತ್ನ ನಡವಳಿಕೆ ಹೇಗೆ ಬದಲಾಯಿತು ಅನ್ನೋದನ್ನ ತಾಯಿಯ ಆಕ್ರೋಶದ ನುಡಿಗಳ ಮೂಲಕ ನೀವು ಗಮನಿಸ್ತಾ ಇರಬಹುದು. ಪವಿತ್ರ ಜೊತೆ ಸಂಬಂಧ ಬೆಳೆದಾಗ್ಲಿಂದ ನನ್ನ ಜೊತೆ ವರ್ತನೆ ಚೇಂಜ್ ಆಯಿತು, ಹೆಂಡತಿಗೆ ಪ್ರತಿನಿತ್ಯ ಹಿಂಸೆಯನ್ನು ಕೊಡ್ತಾ ಇದ್ದ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ರು. ಹಾಗೆ ಮದುವೆ ಪವಿತ್ರ ಜೊತೆ ಬೇಡ ಅಂದಿದ್ರು, ನಾನು ಪವಿತ್ರನ ಮದುವೆ ಆಗ್ತೀನಿ ಅಂತ ಪದೇ ಪದೇ ಹಠ ಹಿಡಿತಾ ಇದ್ರಂತೆ ಚಂದ್ರಕಾಂತ್. ಇನ್ನು ಪವಿತ್ರ ಹಾಗೂ ಚಂದ್ರು ಅವರ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ರು ಅನ್ನೋ ವಿಚಾರಗಳನ್ನೆಲ್ಲ ಪ್ರಾಬಬ್ಲಿ ಕುಟುಂಬದವರ ಜೊತೆಗೆ ಪವಿತ್ರ ಚರ್ಚೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಕಾರಣ ಪವಿತ್ರ ಸಂಬಂಧಿಕರು ಆಡಿದ ಮಾತುಗಳು. ಇಬ್ರು ಶೀಘ್ರವೇ ಮದುವೆ ಆಗೋದಕ್ಕೆ ಬಯಸಿದ್ರು ಅನ್ನೋದನ್ನ ಪವಿತ್ರ ಸಂಬಂಧಿಕರು ತಿಳಿಸ್ತಾ ಇದ್ದಾರೆ. ಪವಿತ್ರ ಇಲ್ಲದೆ ಬಿಟ್ಟಿರೋಕೆ ಆಗಲ್ಲ ಅಂತ ಚಂದ್ರು ಅವರು ಪದೇ ಪದೇ ಹೇಳ್ತಾ ಇದ್ರಂತೆ. ತೀರಾ ಡಿಸ್ಟರ್ಬ್ ಆಗೋಗಿದ್ರು, ಡಿಪ್ರೆಷನ್ ಇಂದ ಆಚೆ ಬರುವ ಸಾಧ್ಯತೆ ತೀರಾ ಕ್ಷೀಣಿಸಿತ್ತು ಅನ್ನೋದನ್ನ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಪವಿತ್ರ ಸಂಬಂಧಿ ಲೋಕೇಶ್ ಅವರು ಹೇಳ್ಕೊಂಡಿದ್ದಾರೆ. ಅವರು ನಿಧಾನ ಆದಾಗ ಚಂದನ್ ಅವರು ಅಲ್ಲಿಗೆ ಬಂದಿದ್ದರು, ಸಾವತ್ರ ಬಂದಿದ್ದರು. ಸಾವತ್ರ ಬರಬೇಕಾದ್ರೆ ಅವ್ರಿಗೆ ಸರಿಯಾಗಿ ಕನ್ನಡ ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ತೆಲುಗೆಲ್ಲ ಮಾತಾಡ್ತಿದ್ರು. ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೆ ಚೆನ್ನಾಗಿ ಸ್ವಲ್ಪ. ಆಮೇಲೆ ಹೈದರಾಬಾದಿಂದ ಬರಬೇಕಾದ್ರೆ ಅವತಾರ ಬಂದಾಗ ನಮ್ಮ ಮನೆಗೆ ಬಂದು ಹೋಯ್ತಿದ್ರು ಅವರು, ನಮ್ಮ ಪವಿತ್ರ ಎಲ್ಲ ಬರ್ತಿದ್ರು. ಮತ್ತು ಸಾವತ್ರ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದರೆ ಪವಿತ್ರ ಬುಟ್ಟಿ ನನ್ನ ಕೈಲಿ ಏನು ಇರೋಕ್ಕಾಗಲ್ಲ, ಪವಿತ್ರನೇ ನನ್ನ ಜೀವ ಆಗಿತ್ತು. ಎಲ್ಲದಕ್ಕೂ ಅವಳೇ ಸ್ಫೂರ್ತಿ ಮಾಡ್ಕೊಂಡು ನಾನು ಅವಳ ಮುಂದೆ ಬಿಟ್ಕೊಂಡು ಹೋಗ್ತಾ ಇದ್ದಿದ್ದೆ. ಮತ್ತು ಮಕ್ಕಳನ್ನ ಎಜುಕೇಷನ್ಗೋಸ್ಕರ ನಾವು ಅಲ್ಲಿ ಕರ್ಕೊಂಡೋಗಿದ್ದೋ. ಮಗಳನ್ನ ಈಗ ಎಜುಕೇಷನ್ಗೆ ಸೇರಿಸಿದ್ದೀವಿ, ವಿದ್ಯಾಭ್ಯಾಸಕ್ಕೆ. ಮತ್ತು ಮಗನಿಗೂ ಮುಂದಿನ ಇದರಲ್ಲಿ ಒಂದು ಧಾರಾವಾಹಿಗೆ ಅವನಿಗೂ ಸೇರ್ಸೋಕ್ಕೆಲ್ಲ ಇದು ಮಾಡ್ದೋ. ಮತ್ತು ಅವಳು ಏನೇ ಮಾಡಿದ್ರೂ ನನಗೆ ಅವಳೇ ಒಂದು ನೇರದಾರಿ ಇತ್ತು. ಅವಳಿಗೋಸ್ಕರ ನಮ್ಮ ತಂದೆ ತಾಯಿ ನಮ್ಮ ಬಂಧುಗಳಿಗೆಲ್ಲ ಬಿಟ್ಟು ಅವಳ ಜೊತೆಲೇ ಇದ್ದೆ ನಾನು. ಮುಂದೆ ನಾವು ಎಲ್ಲ ರೀತಿಯಲ್ಲಿ ಬೆಳೆದು ನಾವು ಸ್ವಲ್ಪ 4 ಜನರ ಅಭಿವೃದ್ಧಿ ಆಗುವ ಅನ್ನೋ ಅಷ್ಟರಲ್ಲಿ ಮಾತಾಡ್ಕೊಂಡಿದ್ದೋ. ನಾವೆಲ್ಲ ಚೆನ್ನಾಗಿದ್ದರು. ಈಗ ಇವಳು ಈ ಥರ ಆದ ತಕ್ಷಣ ತಾವಿಂದ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಕಾರಣ ನನ್ನ ಜೊತೆಲಿ ಅವಳ ಜೊತೆ ಇದ್ದಷ್ಟು ನಾನು ಚೆನ್ನಾಗಿದ್ದೆ. ನನಗೆ ಕಣ್ಣು ಮುಚ್ಚಿದ್ರೆ ಒಂಥರ ಅದೇ ನೆನಪು, ಅದೇ ಇದಾಗುತ್ತೆ. ನಾನು ಇರಬೇಕೋ ಏನು ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಇದುವರೆಗೂ ನಾನು ಅವಳ ಜೊತೆಲೇ ಇದ್ದೆ. ಈಗ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಬಂದು ಹೋಗ್ಬೇಕಾದಾಗ್ಲೂ ದರ್ಶನ್ದು ಯಾವುದೋ ಶೂಟಿಂಗ್ ಒಂದು ಅಗ್ರಿಮೆಂಟಿಗೆ ಸೈನ್ ಇತ್ತಂತೆ, ಬೆಂಗಳೂರಿಗೆ ಬಂದು ಹೋಗೋರೆ. ಬಂದು ಹೋಗ್ಬೇಕಾದಾಗ ಮಳೆ ಅಂದ್ಬಿಟ್ಟು ನೈಟ್ ಟೈಮ್ ಜರ್ನಿ ಮಾಡಿದಾಗ ಅಲ್ಲಿ ಮಧ್ಯರಾತ್ರಿ ಆಕ್ಸಿಡೆಂಟ್ ಆದಾಗ ಇದು ಹಿಂಗಾಯ್ತು ಕನ್ನಡ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಅವನು ನಾನು ಹೆಂಗಿರಲಿ ಅಂತಂದರು. ನಾನು ಏನೂ ಯತ್ನ ಮಾಡ್ಬಿಡಿ, ನನ್ನ ಜೊತೆಲಿ ನಾನಿದ್ದೀನಿ, ಬನ್ನಿ ಮಂಡ್ಯಕ್ಕೆ, ನಿಮ್ಗೆ ಸಂಪರ್ಕದಲ್ಲಿ ಇರ್ತೀನಿ. ಅವಾಗ ಬಂದು ಹೋಗಿಬೇಕಾರೆ ನಾನು ಬೇಕಾದ್ರೆ ನಿಮ್ಮ ಇದು ಮಾಡ್ತೀನಿ, ಏನು ಬೇಜಾರು ಮಾಡ್ಕೊಬೇಡಿ. ಇಲ್ಲ ಕಣ ಬರ್ತೀನಿ ಕಣ ಅಂದ್ಬಿಟ್ಟು ಅವ್ರದ್ದೇ ಆದಂಥ ಒಂದು ನಂಬರ್ನ ಕೊಟ್ಟೋಗಿದ್ರು ನನಗೆ.